display the beauty of Shivamogga. Let's go. ದೇವತೆಗಳು ಸಾವನ್ನು ಗೆದ್ದವರು, ಅವರನ್ನು ಎದುರಿಸಬೇಕಾದ್ರೆ ನೀನು ಸಾವನ್ನು ಗೆಲ್ಲಬೇಕು. ಸಾವನ್ನು ಗೆಲ್ಲುವುದು ಹೇಗೆ? ವರದಿಂದ. ನೀನು ಮೊದಲು ಸೃಷ್ಟಿಕರ್ತನನ್ನು ಕುರಿತು ತಪಸ್ಸು ಮಾಡಿ ಸಾವಿಲ್ಲದಂತೆ ವರವನ್ನು ಪಡೆಬೇಕು. ನಿಜ, ಮೊದಲು ತಪಸ್ಸು, ಆನಂತರ ಶತ್ರು ನಾಶ. ತಂದೆ ಬ್ರಹ್ಮದೇವ, ನಮೋ ನಮಃ. ಮನುಷ್ಯ, ನಿನ್ನ ತಪಸ್ಸಿಗೆ ಮೆಚ್ಚಿದೆ, ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ, ನನಗೆ ಸಾವಿಲ್ಲದಂತೆ ಅನುಗ್ರಹಿಸು. ಮನುಷ್ಯ, ಹುಟ್ಟು ಸಾವು ಬಾಳಿನ ಎರಡು ಮನೆಗಳು, ಇದನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು. ಹರಿಹರರ ಸಮಾಗಮದಿಂದ ಬಾಲಕನೊಬ್ಬ ಜನಿಸಿ ಆ ಬಾಲಕನಿಂದಲೇ ನನ್ನ ಸಂಹಾರವಾಗಬೇಕು. ತಥಾಸ್ತು. ನಿನ್ನ ಪೂಜೆಗೆ ಮೆಚ್ಚಿ ದೇವರು ಕರುಣಿಸಿರುವ ದಿವ್ಯ ಫಲವೇ ಇವನು. ಇದನ್ನು ಅರಮನೆಗೆ ತೆಗೆದುಕೊಂಡು ಹೋಗು. ಇವನಿಗೆ 12 ವರ್ಷಗಳಾದ ನಂತರ ಜಗತ್ತಿಗೆ ಇವನ ಮಹಿಮೆ ತಿಳಿಯುವುದು. ಪೂರ್ಣ
ಈ ಮಹತ್ತರವಾದ ಲೋಕ ಕಲ್ಯಾಣ ಕಾರ್ಯವನ್ನು ಪೂರ್ಣಗೊಳಿಸು. ಅಪ್ಪಾಜಿ, ರಾಜ್ಯವನ್ನಾಳುವ ಹಂಬಲ ನನಗಿಲ್ಲ. ಅದು ನನ್ನ ಕರ್ತವ್ಯವೂ ಅಲ್ಲ. ನನ್ನ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಆನಂದ ಪಡಿ. ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀಳುವುದು? ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ ನನ್ನ ಗುಡಿಯ ಮುಂದೆ 18 ಸಿದ್ಧಿಗಳ ಸಂಗೀತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು.